ವೀಕ್ಷಕರೇ, ಸರೀಸೃಪಗಳಲ್ಲೇ ಭಾರಿ ದೊಡ್ಡ ಜಂತು ಟೈಟಾನೋಬೋವಾ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಭೂಮಿ ಮೇಲಿನ ಪ್ರತಿ ಜಂತುಗಳಲ್ಲಿ ಇದೇ ಅತಿ ದೊಡ್ಡ ಸರ್ಪ ಅನ್ನೋದನ್ನ ವಿಜ್ಞಾನಿಗಳು ಕೂಡ ನಿರ್ಧರಿಸಿದ್ದಾರೆ. ಸುಮಾರು 14 ಮೀಟರ್ ಉದ್ದ ಇರುತ್ತಿದ್ದ ಈ ಭಾರಿ ಸರ್ಪ ದೊಡ್ಡ ದೊಡ್ಡ ರಾಕ್ಷಸ ಜೀವಿಗಳನ್ನು ಸಹ ನುಂಗಿ ನೀರು ಕುಡಿಯುತ್ತಿತ್ತು. ಪ್ರಸ್ತುತ ಈ ಸರ್ಪ ಜಾತಿ ಅಳಿದು ಹೋಗಿದೆ. ಆದರೆ ಕೆಲವು ದಿನಗಳ ಹಿಂದೆ ಭಾರತ ದೇಶದಲ್ಲಿರುವ ಗುಜರಾತ್ ಪ್ರಾಂತ್ಯದಲ್ಲಿ ಲಭಿಸಿದ ಸರ್ಪದ ಅವಶೇಷಗಳು ಟೈಟಾನೋಬೋವಾಗಿಂತಲೂ ತುಂಬಾ ದೊಡ್ಡದಿದೆ. ಹೊಸದಾಗಿ ಪತ್ತೆಯಾದ ಸರ್ಪ ಜಾತಿಗೆ ವಾಸುಕಿ ಇಂಡಿಕಸ್ ಎಂದು ನಾಮಕರಣ ಮಾಡಲಾಗಿದೆ. ಈ ಅವಶೇಷಗಳನ್ನ ಪರಿಶೀಲನೆ ಮಾಡಿದಾಗ ಭೂಮಿ ಮೇಲೆ ಜೀವಿಸಿದ ಅತಿ ದೊಡ್ಡ ಸರ್ಪ ಜಾತಿ ಇದೆ ಅನ್ನೋ ನಿರ್ಧಾರಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ. ಭಾರತ ದೇಶದ ಪ್ರಾಚೀನತೆ ಬಗ್ಗೆ ಮತ್ತೊಮ್ಮೆ ತಿಳಿದುಕೊಳ್ಳುವ ಸಂದರ್ಭ ಇದೀಗ ಬಂದಿದೆ. ಪುರಾತತ್ವ ಪರಿಶೋಧನೆಯನ್ನ, ಪುರಾತನ ಶಿಲಾಜಲ ಅನ್ವೇಷಣೆಯನ್ನ ಭಾರತ ದೇಶದಲ್ಲಿ ನಿರಂತರವಾಗಿ ಮುಂದುವರಿಸಿದರೆ ಅನೇಕ ಸಂಗತಿಗಳು ಬಯಲಾಗಿ ಜೀವ ಪರಿಣಾಮಕ್ಕೆ ಸಂಬಂಧಿತ ಆಧಾರಗಳು ಲಭಿಸುತ್ತವೆ ಅಂತ ಪರಿಶೋಧಕರು ಭಾವಿಸುತ್ತಿದ್ದಾರೆ. ಪ್ರಪಂಚ ಈಗಿರುವಂತೆ ಈ ಹಿಂದೆ ಇರಲಿಲ್ಲ ಎಂಬುದು ನಿಮಗೆಲ್ಲರಿಗೂ ಗೊತ್ತು. ಖಂಡಗಳ ಚಲನೆ ಅಂದರೆ ಕಾಂಟಿನೆಂಟಲ್ ಡ್ರಿಪ್ಸ್ ಕಾರಣದಿಂದಾಗಿ ಒಂದೇ ಆಗಿದ್ದ ಮಹಾಭೂಗೋಳ ಕಾಲಾನುಸಾರ ಖಂಡಗಳಾಗಿ ಒಡೆದು ಹೋದವು. ಭೂಮಂಡಲದ ನಿರಂತರ ಕದಲಿಕೆಯಿಂದ ಆಫ್ರಿಕಾದೊಂದಿಗೆ ಅಂಟಿಕೊಂಡಿದ್ದ ಭಾರತದ ಭೂಭಾಗ ಅದರಿಂದ ಬೇರೆಯಾಯಿತು. ಆ ಭೂಭಾಗ ಈಶಾನ್ಯ ದಿಕ್ಕಿಗೆ ಸರಿದು ಯುರೇಷಿಯಾ ಭೂಭಾಗಕ್ಕೆ ಡಿಕ್ಕಿ ಹೊಡೆಯಿತು. ಇದರ ಪರಿಣಾಮ ಹಿಮಾಲಯ ಪರ್ವತ ಶ್ರೇಣಿ ನಿರ್ಮಾಣವಾಯಿತು. ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಪ್ರಪಂಚವೇ ಬೇರೆ. ಅಂದು ನಮ್ಮ ಪ್ರಪಂಚವು ಅದನ್ನ ಬಯಸಿರಲಿಲ್ಲ. ಹಾಗಂತ ಅದು ನಡೆಯದೇ ಹೋಗಿದ್ದರೆ ಪ್ರಾಚೀನ ಜಗತ್ತು ಅನ್ನೋದು ಕೂಡ ಇರುತ್ತಿರಲಿಲ್ಲ. ವೀಕ್ಷಕರೇ, ಅನೇಕ ವರ್ಷಗಳವರೆಗೆ ಐರೋಪ್ಯ ಭೂಭಾಗ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಯುರೇಷಿಯಾದಲ್ಲಿ ಡಿಕ್ಕಿಯಾಗುವುದಕ್ಕೆ ಭಾರತ ದೇಶದ ಉಪಖಂಡ ಆ ಮಾರ್ಗದಲ್ಲಿ ಪ್ರಯಾಣಿಸಿತು. ಆಫ್ರಿಕಾದಲ್ಲೂ ಸಾಕಷ್ಟು ಭೂಭಾಗ, ಅಮೆರಿಕದ ಹೆಚ್ಚು ಭೂಭಾಗ ನೀರಿನಲ್ಲಿ ಮುಳುಗಡೆಯಾಗಿದೆ. ಪ್ರಾಚೀನ ಜಗತ್ತಿನಲ್ಲಿ ಭೂಮಿಯ ತಾಪಮಾನ ಅತಿಯಾಗಿತ್ತು. ಮಾನವ ಜಾತಿಯ ಪೂರ್ವಿಕರು ಇನ್ನೂ ಭೂಮಿಯ ಮೇಲೆ ಹುಟ್ಟೇ ಇರಲಿಲ್ಲ. ಆಗ ರಾಕ್ಷಸ ಜೀವಿಗಳಿದ್ದವು, ಸಸ್ತನಿಗಳು ಅಂದರೆ ಮ್ಯಾಮಲ್ಸ್. ಆಗ ತಾನೇ ತಮ್ಮ ಸಂತಾನವನ್ನ ಮೊದಲು ಶುರು ಮಾಡಿದವು. ವಾಸುಕಿ ಇಂಡಿಕಸ್ಗೂ ಮುಂಚೆ ನಮಗೆ ಟೈಟಾನೋಬೋವಾ ಬಗ್ಗೆ ಗೊತ್ತಿದೆ. 60 ಮಿಲಿಯನ್ ವರ್ಷಗಳ ಹಿಂದೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಆ ಜಾತಿ ನೆಲೆಸಿತ್ತು. ಅದು 14ರಿಂದ 14.5 ಮೀಟರ್ ವರೆಗೂ ಬೆಳೆಯುತ್ತಿದ್ದವು. ಇದೀಗ ಭಾರತದ ಭೂಭಾಗದಲ್ಲಿ ಸಿಕ್ಕಿರುವ ಭಾರೀ ಸರ್ಪ ವಾಸುಕಿ ಇಂಡಿಕಸ್ 15 ಮೀಟರ್ಗಿಂತಲೂ ಅತಿ ಉದ್ದವಾಗಿದ್ದವು ಎಂದು ಭಾವಿಸಲಾಗಿದೆ. ಶಿಲಾಜಾಲ ಪರಿಶೋಧಕರು ಅಂದರೆ ಪೇಲಿಯಂಟಾಲಜಿಸ್ಟ್ಗಳು ತಮ್ಮ ಪರಿಶೋಧನೆ ಭಾಗವಾಗಿ ಗುಜರಾತಿನ ಕಚ್ ಪ್ರಾಂತ್ಯದಲ್ಲಿರುವ ಲಿಗ್ನೈಟ್ ಗಣಿಯಲ್ಲಿ ಕೆಲಸ ಮಾಡುವಾಗ ವಾಸುಕಿ ಇಂಡಿಕಸ್ ಶಿಲಾಜಲ ಅವಶೇಷಗಳು ಪತ್ತೆಯಾಯಿತು. ಮೊದಮೊದಲು ಅದನ್ನು ನೋಡಿ ಭಾರೀ ಗಾತ್ರದ ಮೊಸಳೆಯ ಅವಶೇಷಗಳಿರಬಹುದೆಂದು ಭಾವಿಸಿದ್ದರು. ಮೂಳೆಗಳ ವಿಕಾಸವನ್ನ ನೋಡಿದಾಗ ಅವರಿಗೆ ಹಾಗೆ ಅನಿಸಿತು. 3-4 ಬಾರಿ ನಡೆದ ಪರಿಶೋಧನೆಗಳ ನಂತರ ಅದು ಮೊಸಳೆಯ ಅವಶೇಷಗಳಲ್ಲ, ಬದಲಾಗಿ ಹಾವಿನ ಅವಶೇಷಗಳು ಎಂಬುದು ಗೊತ್ತಾಯಿತು. ನಿಜವಾಗಿಯೂ ಅದೊಂದು ಭಾರೀ ಗಾತ್ರದ ಸರ್ಪ ಜಾತಿ ಎಂಬ ನಿರ್ಧಾರಕ್ಕೆ ಬಂದರು. ಆ ಬಳಿಕವಷ್ಟೇ ಅದಕ್ಕೆ ವಾಸುಕಿ ಎಂದು ಹೆಸರಿಟ್ಟರು. ಭಾರತ ಉಪಖಂಡದಲ್ಲಿ ಪತ್ತೆಯಾಗಿದ್ದಕ್ಕೆ ಇಂಡಿಕಸ್ ಹೆಸರನ್ನು ಸಹ ಸೇರಿಸಲಾಯಿತು. ಭಾರತೀಯ ಸನಾತನ ಧರ್ಮದಲ್ಲಿ ಶಿವನ ಪ್ರಸ್ತಾವನೆ ಇರುವಂತೆಯೇ ವಾಸುಕಿ ಪ್ರಸ್ತಾವನೆಯೂ ಸಹ ಇದೆ. ವಾಸುಕಿ ಸರ್ಪರಾಜ ಎಂದು ಹಿಂದೂ ಧರ್ಮ ತಿಳಿದುಕೊಂಡಿದೆ. ವಾಸುಕಿ ಇಂಡಿಕಸ್ ಆಧುನಿಕ ಕಾಲದ ಅನಕೊಂಡ ರೀತಿಯಲ್ಲೇ ಬೇಟೆಯಾಡುತ್ತಿತ್ತು ಎಂದು ಊಹಿಸಲಾಗುತ್ತಿದೆ. ತನ್ನ ದೊಡ್ಡ ಗಾತ್ರದಿಂದಾಗಿ ಬೇಟೆಯಾಡಲು ಹೆಚ್ಚು ತಿರುಗಾಡುತ್ತಿರಲಿಲ್ಲ. ತನ್ನ ಬೇಟೆ ತನ್ನ ಸಮೀಪ ಬರೋವರೆಗೂ ವೇಟ್ ಮಾಡುತ್ತಿತ್ತು. ತನ್ನ ಬೇಟೆ ಹತ್ತಿರ ಬರ್ತಿದ್ದಂತೆ ಅದರ ಮೇಲೆ ದಾಳಿ ಮಾಡಿ ಅದನ್ನು ಸುತ್ತಿಕೊಂಡು ಕೊಂದು ಹಾಕಿ ನುಂಗುತ್ತಿತ್ತು ಎಂದು ಸಂಶೋಧಕರು ಭಾವಿಸಿದ್ದಾರೆ. ಗ್ರಹ ಸೈಕಲ್ ಘರ್ಷಣೆಯಿಂದಾಗಿ ಡೈನೋಸರ್ಗಳು ಸೇರಿದಂತೆ ಭಾರೀ ಗಾತ್ರದ ಜೀವಜಂತುಗಳು ಸರ್ವನಾಶವಾಗಿ ಹೋಗಿವೆ. ಆ ಕಾಲದಲ್ಲಿ ಜರುಗಿದ ವಿಸ್ಫೋಟದಿಂದ, ಬಿರುಗಾಳಿಯಿಂದ, ಅಗ್ನಿಪರ್ವತಗಳಿಂದ ಉಕ್ಕಿ ಹರಿದ ಲಾವಾರಸದಿಂದ, ಭೂಗೋಳದ ಸುತ್ತ ಉಷ್ಣಾಂಶ ಅತಿಯಾಗಿ ಬಹುತೇಕ ಜೀವರಾಶಿಗಳು ಅಳಿದು ಹೋದವು. ಅಳಿದುಳಿದ ಸಣ್ಣ ಸಣ್ಣ ಜೀವಿಗಳು ಜೀವ ಪರಿಣಾಮ ಕ್ರಮದಲ್ಲಿ ದೊಡ್ಡ ದೊಡ್ಡ ಜೀವಿಗಳಾಗಿ ಬದಲಾದವು. ಸಾಧಾರಣ ಜೀವಿಗಳು ಕೂಡ ಬೆಳೆದು ದೊಡ್ಡದಾದವು. ಡೈನೋಸಾರಸ್ ನಂತರ ಕಾಲದಲ್ಲಿ ವಾಸುಕಿಯಂತಹ ದೈತ್ಯ ಪ್ರಾಣಿಗಳು ಹುಟ್ಟಿಕೊಳ್ಳಲು ಕಾರಣ ಏನಾದರೂ ಇದೆಯಾ ಎಂದು ಪರಿಶೀಲಿಸಿದಾಗ ವಾತಾವರಣದ ಪ್ರಭಾವ ಎಂದು ಗೊತ್ತಾಯಿತು. ಅಷ್ಟು ದೊಡ್ಡದಾಗಿದ್ದ ವಾಸುಕಿ ಇಂದು ಅಳಿದು ಹೋಗುವುದಕ್ಕೆ ಕಾರಣವೂ ಕೂಡ ವಾತಾವರಣದ ಬದಲಾವಣೆ. ಭಾರತ ಉಪಖಂಡ ಯುರೇಷಿಯಾ ಖಂಡಕ್ಕೆ
ಡಿಕ್ಕಿ ಹೊಡೆಯಲು ಪ್ರಯತ್ನಿಸುತ್ತಿತ್ತು ಎಂದು ಮೊದಲೇ ಹೇಳಿದೆ. ಅದೇ ರೀತಿ ಭೂಗೋಳದ ಪರಿಸ್ಥಿತಿಯಲ್ಲಿ ಭಾರಿ ಬದಲಾವಣೆ ಜರುಗಿತು. ಬಹುಶಃ ಇದು ಜರುಗಿದ ಬಳಿಕ ಭೂಮಿ ಮೇಲಿನ ಜೀವ ಜಂತುಗಳ ಆಹಾರ ಚಕ್ರವು ಹಾನಿಗೆ ಒಳಗಾಯಿತು. ವಾಸುಕಿಯಂತಹ ಭಾರೀ ಗಾತ್ರದ ಜೀವಿಗಳಿಗೆ ಸರಿಯಾದ ಆಹಾರ ಸಿಗದೆ ಹೋಯಿತು. ಆಹಾರ ಜಂತುಗಳ ಸಂಖ್ಯೆ ತಗ್ಗಿತು ಮತ್ತು ಅಳಿದು ಹೋಯಿತು. ಆಹಾರ ಸಿಗದ ಪರಿಣಾಮ ವಾಸುಕಿ ಇಂಡಿಕಸ್ ಸರ್ಪ ಜಾತಿ ಕಾಲಕ್ರಮೇಣ ನಶಿಸಿ ಹೋದವು.